ಸರ್ ದರ್ಶನ್ ಕೇಸ್ ನೀವೇ ತಗೊಳ್ಳಿ. ಹೌದು, ಫೋನ್ ಮಾಡಿದ್ರು, ಅವ್ರು ಪಿ ಎಫ್ ಫೋನ್ ಮಾಡಿದ್ರು. ದರ್ಶನ್ ಕೇಸಿಗೆ ನಾಳೆ ಹೋಗ್ತಾ ಇದ್ದೀನಿ. ದರ್ಶನ್ ಅವರಿಗೆ ಬೇಲ್ ತಗೊಳ್ಳಲಿಕ್ಕೆ ಏನ್ ಸಹಕಾರ ಬೇಕು ಎಲ್ಲ ನಾವು ಮಾಡ್ತಿದ್ದೀವಿ. ದರ್ಶನ್ಗೆ ಏನ್ ಗಲ್ ಸಿಕ್ಕಾಕತ್ತಿಂತ ಯಾರ್ಯಾರು ಅಜಿತ್ ಹನುಮಕ್ಕನವರ ನೆಕ್ಕ ಅಂತೇಳಿ ಈಗ ಬಾರ ಸುರ ಮಾತಾಡಿದನ್ನ. ಕಣ್ಣಿನ ಆರೋಗ್ಯ ಹೇಗಿದೆ ಸರ್? ಕಣ್ಣು ಸರಿಯಾಗಿದೆ ನೋಡ್ರಿ, ಆಯಿಂಟ್ಮೆಂಟ್ ಹಾಕೊಂಡಿದ್ದೀನಿ. ಅದು ಡಸ್ಟ್ ಹೋಗಿತ್ರಿ, ಅದಕ್ಕೆ ಸ್ವಲ್ಪ ಇದಾಗಿತ್ತು. ಅದು ನಿನ್ನೆ ಡಸ್ಟ್ ಹಾಕೊಂಡಿದ್ದೆ. ಮಾತಾಡ್ತಾ ಇದಾರೆ ಗಲ್ ಶಿಕ್ಷೆ ಆಗ್ತದೆ ಅಂತ, ಅದೆಲ್ಲ ಸುಳ್ಳು. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ. ಈ ಅಜಿತ್ ಹನುಮಕ್ಕನವ್ರು ಯಾಕೆ ಅಷ್ಟೆಲ್ಲ ಮಾತಾಡ್ತಾನಂದ್ರೆ, ರೇಣುಕಾ ಸ್ವಾಮಿಯ ಅವ್ರ ಮನೆತನದ ಪ್ರೀತಿಯ ಮೇಲಲ್ಲ, ಆ ಹೆಣ್ಮಗಳು 5 ತಿಂಗಳು ಗರ್ಭಿಣಿ ಅಂತಂದೇಳಿ ಅದಕ್ಕೋಸ್ಕರನೂ ಅಲ್ಲ, ಆ ಹುಟ್ಟ ಮಗುಗೋಸ್ಕರನೂ ಅಲ್ಲ. ಅವ್ರ ಟಿವಿಗೆ ಬೈದದ್ದ ಯಾರು? ದರ್ಶನ್ ಮತ್ತು ದರ್ಶನನ ಇವರು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಯಾಕಂದ್ರೆ ಅವರ ಮಿಸಸ್ ಆದ 2011ನೇ ಇಸ್ವಿ ಒಳಗ ಹಿಗ್ಗ ಮುಗ್ಗ ರುಬ್ಬಿದ್ರು ಇವರು. ಬರೀ ಗಂಟು ಹೊಡೆಯೋದಿದ್ರೆ ಅವು ಮನುಷ್ಯ ಸರಿ ಇರೋದಲ್ರಿ, ಅವು ಹಾಳಾಗಿ ಹೋಗ್ಬಿಡ್ತಾವು. ಆಮೇಲೆ ಈ ಅಜಿತ್ ಹನುಮಕ್ಕನವರ ಈ ಟಿವಿ ಏನು ನನಗೆ ಶಾ ಸಮಾನ ಅಂತ ಹೇಳಿದ ದರ್ಶನ್, ಅದೆಲ್ಲ ಬಂದಿತ್ತು. ನಿಮ್ಮ ಟಿವಿ ಮಾಡ್ತಿರಲ್ಲ ಅದು ನನಗೆ ಶಾ ಅಂದದ್ದ. ಅದಕ್ಕೆ ಉತ್ತರ ಕೊಡ್ಬೇಕ ಹೊರತು ಈಗ ತೀರ್ಸ್ಕೊಂಡ್ರ. ಈಗ ಆ ವಿರೋಧಕ್ಕ ಹೋಗಿ ಇನ್ನೊಬ್ರು ನೆಚ್ ಕಟ್ಟೋದು. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದ್ರ ಇತ್ತು ಕಾರು, ಆ ಕಾರ್ ಇತ್ತು, ಈ ಕಾರ್ ಇತ್ತು, ಅದು ಬಿಟ್ರೆ ನನ್ನ ಹತ್ರನೇ ಇರೋದು ಅಂತಂದೇಳಿ ಫಿಟ್ಟಿಂಗ್ ಇಡೋದು ಇವನು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಈ ಬ್ರಿಟಿಷರ ಕಾಲದಾಗ ಈ ಮರಾಠರಿಗೂ ಕನ್ನಡಿಗರಿಗೂ ಮತ್ತು ಬಾಜಿರಾಯರಿಗೂ ಮತ್ತು ಇವರಿಗೂ ಈ ಇದರ ಸುಲ್ತಾನರಿಗೂ ಆಮೇಲೆ ಮೈಸೂರು ಅರಸರಿಗೂ ಈ ಇದು ಕಿತ್ತೂರು ಸಂಸ್ಥಾನಕ್ಕೂ ಜಗಳ ಹಚ್ಚಾರು ಬ್ರಿಟಿಷ್. ನಿನಗೆ ಏನಯ್ಯ ಇದು? ದರ್ಶನ ವಿಕ್ಟಿಮ್ ಇರ್ಬೋದು, ಮಾಡಿರ್ಬೋದು. ದರ್ಶನನ ಫ್ಯಾನ್ಸ್ ಮೇಲೆ ಏನ್ ನಿನಗೆ ವೈರತ್ವ? ದರ್ಶನ್ ಮ್ಯಾಲ ಕುದುರೆ ಬಾಲ ಕೋಳಿ ಜುಟ್ಟು ಅಂತೀಯ, ಕುದುರೆ ಬಾಲ ಕತ್ತೆ ಜುಟ್ಟು ಅಂತೀಯ, ಕತ್ತೆ ಬಾಲ ಕುದುರೆ ಜುಟ್ಟು ಅಂತೀಯ. ನಿನ್ನ ಟಿವಿ ನಮಗೂ ಆಟೆ. ದರ್ಶನನ ಇವರಿಗೆ ಮತ್ತು ಜನರಿಗೆ ನಿನ್ನ ಟಿವಿ ಐತಲ್ಲ, ಸುವರ್ಣ ಟಿವಿ ನಿಂದು, ನೀನ್ ಆಂಕರ್ ಇದೆಯಲ್ಲ, ನೀನು ನಮಗೆ ಅಷ್ಟೇ. ಹಂದಿ ಬಾಲ ನಾಯಿ ಜುಟ್ಟು, ನನಗಿದ್ರ ಉತ್ತರ ಸಂತೋಷ. ಹಂದಿ ಜುಟ್ಟು ನಾಯಿ ಬಾಲ ನಿಂದು. ನೀನೇನು ಇವ್ರಿಗೆ ಅಂತೀಯಲ್ಲ ಅಭಿಮಾನಿಗಳಿಗೆ, ದರ್ಶನನ ಅಭಿಮಾನಿಗಳಿಗೆ. ಏನ್ ದರ್ಶನ ಏನ್ ಗ್ರೇಡ್ ಹೋಗೋದಲ್ಲ. ಇವತ್ತು ಅಕ್ವಿಟ್ ಹಾಕನ ಹೊರಗೆ ಬರ್ತದನ, ನಾಳೆ ಬಂದ್ ಮತ್ತೆ ಸಿನಿಮಾ ಮಾಡ್ತಾನ, ಅದು ಮತ್ತೆ ಇನ್ನೂ ಜಾಸ್ತಿ ಆತು. ದೇಶಾದ್ಯಂತ ಪ್ರಚಾರ ಅದ. ದರ್ಶನನ ಇಮೇಜ್ನಿಗೆ ಗ್ಲಾಮರ್ ಏನು ಹೋಗೋದಲ್ಲ. ಇವತ್ತು ಕಸ್ಟಡಿಗೆ ಇರೋದು ನಮ್ಮ ಕಾನೂನಿಗೆ ಗೌರವ ಕೊಟ್ಟು. ನ್ಯಾಯಾಂಗ ಬಂಧನ ಅಂದ್ರೆ ಸಂವಿಧಾನಾತ್ಮಕವಾಗಿ ಒಂದು ಆರೋಪ ಬಂದಾಗ ಎಲ್ಲರೂ ನೋಡ್ತಾರ. ನಿನ್ ನೋಡ್ತಾರ, ನಾನು ನೋಡ್ತಾರ, ಮತ್ತೊಬ್ಬ ನೋಡ್ತಾರ, ಎಲ್ಲರೂ ನೋಡ್ತಾರ. ತಪ್ಪು ಮಾಡಿದವ್ರಿಗೆ ಇಡ್ತಾರ. ಕಾನೂನು ಹಂಗೈತಿ. ತಪ್ಪು ಅಂತ ಸಿದ್ದಾಗ ಮಟ್ಟ ಕಸ್ಟಡಿ ಅದು. ನೀನೇನು ಅವರಿಗೆ ಕತ್ತೆ ಬಾಲ ಕುದುರೆ ಜುಟ್ಟು ಅಂದಲ್ಲ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ನಾವ್ ಹೇಳ್ತೇವೆ ನಿನಗೆ ನಾಯಿ ಬಾಲ ಹಂದಿ ಜುಟ್ಟು ಅಂತ. ನಿನ್ ಟಿವಿ ನಮಗೆ ಆಟ. ಗಂಟ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸೊ ಆದ್ರಿಂದ ಸ್ವಲ್ಪ 3-4 ದಿವಸದಿಂದ ನೋವಿದೆ.